ವಿಜಯೋತ್ಸವ ಸಂಭ್ರಮ ಹಾಗೂ ಸರಸ್ವತಿ ಪೂಜಾ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗಾವರಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜಯೋತ್ಸವ ಸಂಭ್ರಮ ಹಾಗೂ ಸರಸ್ವತಿ ಪೂಜೆಯ ಜೊತೆಗೆ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಯಿತು. ಈ ವೇಳೆಯಲ್ಲಿ ನಗರಸಭೆಯನ್ನು ಉದ್ದೇಶಿಸಿ ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ಸಬರದ್ ಮಾತನಾಡ್ತಾ, ಮಕ್ಕಳಿಂದ ವಿಷಯ ಸಂಗ್ರಹಿಸಿ ಅನಾವರಣಗೊಳಿಸುವುದೇ ವಿಜಯೋತ್ಸವ. ಶಿಕ್ಷಕರಿಗೆ ಸಹಕಾರದ ವಿಶ್ವಾಸವಿದ್ದಾಗ ಇಂತಹ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳುತ್ತವೆ ಹಾಗೂ ಶಿಕ್ಷಣವೆಂಬುದು ಜೀವನದಲ್ಲಿ ಸುಂದರ ಹಾಗೂ ಸಂತೋಷದಾಯಕ ಕ್ಷಣಗಳನ್ನು ನೀಡುವ ಸುಮಧುರ ಕ್ಷಣಗಳಾಗಿದ್ದು, ಈ ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆ ಎಂಬುದು ಕೇವಲ ಪಠ್ಯ ಪುಸ್ತಕಗಳಿಗೆ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗದೆ ಇನ್ನಿತರ ಚಟುವಟಿಕೆಗಳ ಜೊತೆ ಮುಂದಿನ ಜೀವನಕ್ಕೆ ಅಡಿಪಾಯ ಹಾಕುವಂತಹ ಜೀವನದ ಮೌಲ್ಯಗಳ ಕಲಿಕೆಯ ಉದ್ದೇಶವಾಗಬೇಕು. ಕಲಿಕೆಯ ಆಸ್ತಿ ಇರುವ ಮಗುವಿನೊಂದಿಗೆ ಒಳ್ಳೆಯ ವಿಚಾರವಂತ ಪಾಲಕ ಹಾಗೂ ಶಿಕ್ಷಕ ಜೊತೆ ಸಾಮಾಜಿಕ ಪರಿಸರ ಉತ್ತಮವಾಗಿದ್ದಾಗ ಒಳ್ಳೆಯ ಶಿಕ್ಷಣ ದೊರೆಯಲು ಸಾಧ್ಯ ಎಂದು ಹೇಳಿದರು. ಗ್ರಾಮದ ಪ್ರಮುಖ ಮಹೇಶ್ ಲಕ್ಮಾಪುರ್ ಮಾತನಾಡಿ, ಗ್ರಾಮದ ಶಾಲೆಯ ಅಭಿವೃದ್ಧಿಗೆ ಗ್ರಾಮಸ್ಥರ ಕೊಡುಗೆ ಅಮೋಘವಾಗಿದ್ದು, ಅದರೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಿರುವ ಶಿಕ್ಷಕ ವರ್ಗ ಇದ್ದು, ಕೇವಲ ಅಂಕಗಳಿಗೆ ಶಿಕ್ಷಣ ನೀಡದೆ ಜೀವನದ ಪಾಠ ಕಲಿಸುವ ಶಿಕ್ಷಕರಾಗಿ ಎಂದು ಹೇಳಿದರು. ಗ್ರಾಮದ ಮುಖಂಡ ಮಾರುತಿ ಗಾವರಾಳ್ ಮಾತನಾಡ್ತಾ, ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳ ಸುಶಿಕ್ಷಿತ ಗುಣಮಟ್ಟ ಕಾಪಾಡುವಲ್ಲಿ ಶಿಕ್ಷಕರ ಆತರ ಮಹತ್ವದ್ದಾಗಿದೆ. ಶಿಕ್ಷಕರಿಗೆ ಪಾಲಕರು ಜೊತೆಗೂಡಿದಾಗ ಮಾತ್ರ ಉತ್ತಮ ಶಿಕ್ಷಣ ಸಾಧ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಷಯಗಳ ಕುರಿತು ಹಲವಾರು ವಿದ್ಯಾರ್ಥಿಗಳು ಅತಿಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಹಲವಾರು ವಿಷಯಗಳ ಕುರಿತು ಮಾಹಿತಿ ನೀಡಿದರು. ಶಾಲೆಯ ಭೋಜನಾಲಯದ ನೂತನ ಕಟ್ಟಡದ ಉದ್ಘಾಟನೆಯೂ ಸಹ ಇದೇ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಗುರಿಕಾರ್, ಮಹೇಶ್ ದಫೇದಾರ್, ದೇವಪ್ಪ ತಳವಾರ್, ವಿರೂಪಾಕ್ಷಪ್ಪ ದೊಡ್ಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ತನ್ನ ದಿಕ್ಕಿನಲ್ಲಿ ಚಲಿಸುವಾಗ ವಿಚಲನಗಳು ಕಾಣುತ್ತದೆ. ಭಾಳ ಜನ ಉಪಯೋಗ ಮಾಡೋದು ಏನು ಭಾಷೆ ಕಿಡ್ನಿ ಅಂತ. ಕಿಡ್ನಿ ಅಂದ್ರೆ ಬೇರೆ ಏನೂ ಅಲ್ಲ, ಏನು ಏನಿದೆ ಹುಟ್ಟು ವೇದಿಕ ಮ್ಯಾಥಮೆಟಿಕ್ಸ್ ಅಲ್ಲ, ಈ ಸಬ್ಜೆಕ್ಟ್ನಾಗ ದೊಡ್ಡ ಸಬ್ಜೆಕ್ಟ್ ಇದು.